ನಾನು ಮಮತಾ ಸಾಗರ್ ಅಂತ ಕನ್ನಡದಲ್ಲಿ ಬರೀತೀನಿ ಪದ್ಯಗಳನ್ನು. ನಾನು ಐ ಆಮ್ ನೋನ್ ಆಸ್ ಅ ಪೋಯೆಟ್ ಆ್ಯಂಡ್ ಅ ಪ್ಲೇ ರೈಟ್ ಆಸ್ ವೆಲ್. ನಾನು ಕ್ರಿಟಿಸಿಸಮ್ಮು ಬರೀತೀನಿ, ಕಥೆಗಳು ಬರೆದಿದ್ದೀನಿ. ಮೇನ್ಲಿ ಜೆಂಡರ್ ಪಾಲಿಟಿಕ್ಸ್ ಬಗ್ಗೆ ಮತ್ತು ಕಂಟೆಂಪ್ರರಿ ರೆಲೆವೆನ್ಸ್ ಬಗ್ಗೆ, ಕಲ್ಚರ್ ಬಗ್ಗೆ, ಭಾಷೆ ಬಗ್ಗೆ ಬರಿತೀನಿ. ನಾನು ಬೆಳೆದಿದ್ದೆಲ್ಲ ಸಾಗರ ಅನ್ನುವಂಥ ಊರು, ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಊರು. ನಮ್ಮ ತಂದೆ ತಾಯಿ ಬೆಂಗಳೂರಿನಿಂದ ಹೋಗಿ ಸಾಗರದಲ್ಲಿದ್ದು ಪುನಃ ವಾಪಸ್ಸು ಬೆಂಗಳೂರಿಗೆ ಬಂದರು. ನನ್ನ ತಾಯಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ಗೆ ಮೊದಲನೇ ಲೇಡಿ ಡಾಕ್ಟರ್ ಆಗಿದ್ದರು, ಡಾಕ್ಟರ್ ಶೇಖರಿಬಾಯಿ ಅಂತ. ನಮ್ಮ ತಂದೆ ಗಿರಿರಾಜ್ ಅಂತ, ಅವರು LIC ಏಜೆಂಟ್ ಆಗಿದ್ದರು. ನಮ್ಮ ಅಪ್ಪ ಅಮ್ಮ ನಾವಿದ್ದಿದ್ದು ಒಂದು ಗೌಜ್ಗೇರಿ ಅನ್ನುವಂಥ ಒಂದು ಚಿಕ್ಕ ರಸ್ತೆ, ಲಿಂಗಾಯತರ ಕೇರಿನಲ್ಲಿ ಇದ್ದ ಒಂದು ಲಿಂಗಾಯತರ ಅಲ್ಲದವರ ಮನೆ ನಮ್ಮದು. ನನಗೆ ಆ ಊರು, ಆ ಕೇರಿ ಇದನ್ನ ಯಾಕೆ ಹೇಳ್ತಿದ್ವಿ ಅಂದರೆ, ನಾವು ಬೀದಿಲಿ ಆಟ ಆಡ್ತಾ ಇದ್ವಿ ಚಿಕ್ಕವರಿದ್ದಾಗ. ಯಾವ ಕಾರಣಕ್ಕೂ ನಾನು ಹುಡುಗರು ಆ ವ್ಯತ್ಯಾಸನೇ ಇರ್ತಿರ್ಲಿಲ್ಲ. ಮನೆಗೆ ಬಂದ ತಕ್ಷಣ ಬೀದಿಲಿ ಆಟ ಆಡೋದೇನೆ. ಎಲ್ಲರ ಮನೆಗೆ ಹೋಗಿ ಎಲ್ಲರೂ ತಿಂತಾ ಇದ್ವಿ, ಮಜಾ ಮಾಡ್ತಾ ಇದ್ವಿ, ಆಟ ಆಡ್ತಾ ಇದ್ವಿ. ನನ್ನ ಚೈಲ್ಡ್ಹುಡ್ ಮೆಮರೀಸ್ ಅನ್ನೋದು ಅದೊಂದು ದೊಡ್ಡ ಟ್ರೆಷರ್ ಥರ ನನಗೆ. ಸುಮಾರು ಅದರ ಬಗ್ಗೆ ನಾನು ಬರ್ಕೋತಾ ಹೋಗಿದ್ದೀನಿ. ಪಾಪ ನಮ್ಮ ತಾಯಿ ಯೂಸ್ ಟು ಬಿ ವೆರಿ ಬ್ಯುಸಿ, ಭಾಳ ಬ್ಯುಸಿ ಡಾಕ್ಟರ್ ಆಗಿದ್ರು, ಲೇಡಿ ಡಾಕ್ಟರ್ ಆಗಿದ್ರು. ಅವರು ಪಾಪ ಬೆಳಗ್ಗೆ ಹೋದರೆ ಮಧ್ಯಾಹ್ನ ಯಾವಾಗೋ ಬರೋರು, ಒಂದೊಂದ್ಸಲ ಸಿಗ್ತಾನೆ ಇರಲಿಲ್ಲ ನನಗವರು. ನಾವು ಬೆಳಗ್ಗೆ ಹೋಗೋತಿಗೆ ನಾನು ಸ್ಕೂಲ್ಗೆ ಹೋಗಿರ್ತಿದ್ದೆ, ಮಧ್ಯಾಹ್ನ ಅವ್ರು ಬಂದಾಗ ಊಟ ಮಾಡ್ಕೊಂಡು ಹೊರಟೋಗಿರ್ತಿದ್ದೆ, ರಾತ್ರಿ ಅವ್ರು ಬರೋತಿಗೆ ಕೆಲವು ಸಲ ಮಲಗಿಬಿಡ್ತಿದ್ದೆ. ಆದರೆ ನನ್ನ ತಂದೆ ತಾಯಿ ನನಗೆ ಚಿಕ್ಕಂದಿಂದನೂ ನಾನು ಇವತ್ತೇನಾಗಿದ್ದೀನಿ ಅದರದ್ದು ಎಲ್ಲ ಕ್ರೆಡಿಟ್ ಅವರಿಗೆ ನಾನು ಕೊಡಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ನನ್ನ ಆಟಿಟ್ಯೂಡ್ ಪ್ರಾಬಬ್ಲಿ ನಾನು ಬೆಂಗಳೂರಲ್ಲಿ ಇದ್ಕೊಂಡು ಸಾಗರದ ಥರದ ಜಾಗದಲ್ಲಿ ಇಲ್ದೇನೆ ಇಂಥ ಒಂದು ಫ್ಯಾಮಿಲಿನಲ್ಲಿ ಬಂದು, ಇಂಥ ಒಂದು ಬ್ಯಾಕ್ಗ್ರೌಂಡಿಂದ ಬಂದ್ಕೊಂಡು ನಾನು ಆ ಊರಿನಲ್ಲಿ ಆ ಅಪ್ಪ ಅಮ್ಮನಿಗೆ ಹುಟ್ಟದೇ ಇದ್ದಿದ್ರೆ ನನಗೆ ಡಿಸ್ಕ್ರಿಮಿನೇಷನ್ ತಪ್ಪು ಅನ್ನೋದು ಗೊತ್ತಾಗ್ತಿತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಮೊದಲನೇ ಪಾಠ ನನಗೆ ನನ್ನ ಪೇರೆಂಟ್ಸ್ ಹೇಳ್ಕೊಟ್ಟಿರೋದು ಅದು. ಯಾವ ಕಾರಣಕ್ಕೂ ಯಾರನ್ನೂ ನಮ್ಮವರಲ್ಲ ಅಂತ ಕನ್ಸಿಡರ್ ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಟ್ಟಿದ್ರು. ಅದು ನನಗೆ ನನ್ನ ಜೀವನದಲ್ಲಿ ಬಹಳ ಉಪಯೋಗಕ್ಕೆ ಬಂದಂಥ ಮಾತು. ಯಾಕಂದರೆ ನಮ್ಮನೆಗೆ ದೂರದ ಊರಿಂದ ಪೇಷಂಟ್ಗಳು ಬರೋರು, ಗಾಡಿ ಕಟ್ಕೊಂಡು ಬರೋರು, ಯಾರೋ ಯಾವ ಧರ್ಮ ಯಾವ ಜಾತಿ ಏನೂ ಇಲ್ಲದೇ ಅವರು ನಮ್ಮನೆಯಲ್ಲಿ ಉಳ್ಕೊಳ್ಳೋರು ಜನಗಳು, ಊಟ ಮಾಡೋರು. ಯಾವ ಥರದ ಡಿಸ್ಕ್ರಿಮಿನೇಷನು ಮಾಡಬಾರ್ದು ಅನ್ನೋದನ್ನು ನನ್ನ ಪೇರೆಂಟ್ಸ್ ನನಗೆ ಹೇಳ್ಕೊಟ್ರು. ನಾನೇನು ಕಷ್ಟಪಟ್ಟು ದುಃಖಪಟ್ಟು ಐ ಮೀನ್ ಪಾವರ್ಟಿ ಇದ್ದಂಥ ಬ್ಯಾಕ್ಗ್ರೌಂಡಿಂದ ಬಂದವಳು ಅಲ್ಲ. ಆದರೆ ಆ ಎಲ್ಲ ಬ್ಯಾಕ್ಗ್ರೌಂಡು ಇರೋಂಥ ಜನಗಳ ಜೊತೆಗೆ ಬೆಳೆದವಳು ನಾನು. ಅದರಿಂದ ನನಗೆ ಯಾವತ್ತೂ ಅಹಂಕಾರ ಅನ್ನೋದು ನಂತರದ ಮಕ್ಳಿಗೆ ತುಂಬ ಅಹಂಕಾರ ಇರುತ್ತೆ ಚಿಕ್ಕವರಿರ್ಬೇಕಾದ್ರೆ. ಯಾಕಂದರೆ ಎಲ್ಲ ಅನುಕೂಲಗಳು ಇರುತ್ತೆ ನಮಗೆ. ಬಟ್ಟೆಗೇನೂ ತೊಂದರೆ ಇರಲ್ಲ, ಊಟಕ್ಕೆ ತೊಂದರೆ ಇರಲ್ಲ, ಒಳ್ಳೆ ಎಜುಕೇಷನ್ಗೆ ತೊಂದರೆ ಇರೋದಿಲ್ಲ, ಕೇಳಿದ್ದೆಲ್ಲ ತಂದು ಕೊಡ್ತಾ ಇರ್ತಾರೆ. ಇಂಥ ಒಂದು ವಾತಾವರಣದಲ್ಲೂ ಅವಾಗವಾಗ ನನ್ನ ಅಪ್ಪ ನನ್ನ ಅಮ್ಮ ನನಗೆ ತಿದ್ದಿ ಎಷ್ಟು ನೀವು ಇಲ್ಲದವರ ಧ್ವನಿಗಳನ್ನು ನೀವು ಕೇಳಿಸ್ಕೋಬೇಕು ಅನ್ನೋಂಥದ್ದನ್ನು ನನಗೆ ತುಂಬ ಒಳ್ಳೆಯ ಪಾಠನ ನನ್ನ ಪೇರೆಂಟ್ಸ್ ಹೇಳ್ಕೊಟ್ಟಿದ್ದಾರೆ. ನಾನು ಪ್ರತಿ ಗಳಿಗೆ ಅವರನ್ನು ಜ್ಞಾಪಿಸ್ಕೋಬೇಕು. ನಂದು ಇಟ್ ವಾಸ್ ಎ ಬ್ಯೂಟಿಫುಲ್ ಚೈಲ್ಡ್ಹುಡ್. ಬರೀ ಚೇಷ್ಟೆ, ತುಂಟತನ, ಗಲಾಟೆ, ಫೈಟಿಂಗು, ಹೊಡೆದಾಟ, ಬಡದಾಟ. ನನ್ನ ಹತ್ರ ಒಳ್ಳೆ ಬುಗುರಿಗಳಿರ್ತಿತ್ತು, ತುಂಬ ಚೆನ್ನಾಗಿ ಬುಗುರಿ ಗೋಲಿ ಎಲ್ಲ ಆಡ್ತಿದ್ದೆ ನಾನು. ನಮ್ಮಪ್ಪ ನನಗೆ ಒಂದು ರೋಸುಡ್ಡಿನ ಬುಗುರಿ ತಂದು ಕೊಟ್ಟಿರ್ತು. ಆಟ ಆಡೋಕ್ಕೆ ಆ ಬುಗುರಿ ಯೂಸ್ ಮಾಡ್ತಾ ಇದ್ದೆ, ಅದು ಕನ್ನ ಹೊಡಿಸ್ಕೊಳ್ಳೋಕ್ಕೆ. ಅಂದರೆ ರೋಸುಡ್ ಭಾಳ ಗಟ್ಟಿ ಉದ್ದದು, ಅದು ಹೊಡಿತಾ ಇರಲಿಲ್ಲ. ಆದರೆ ಬೇರೆಯವ್ರ ಬುಗುರಿ ಹೊಡಿಯೋಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಚಿನ್ನಿದಾಂಡು, ಲಗೋರಿ, ಗೋಲಿ, ಆಮೇಲೆ ಉಪ್ಪಿನ ಆಟ ಅಂತ ಒಂದು ಆಡ್ತಿದ್ವಿ ರಸ್ತೆಯಲ್ಲಿ, ಐಸ್ ಪೈ. ಆಮೇಲೆ ಹೋಲಿ ಟೈಮ್ನಲ್ಲಿ ರಾತ್ರಿ ಇಡೀ ಮನೆಗಳಿಗೆ ಹೋಗಿ ಕಳ್ತನ ಮಾಡೋದು. ಇಟ್ ವಾಸ್ ಎ ಬ್ಯೂಟಿಫುಲ್ ಚೈಲ್ಡ್ಹುಡ್, ಐ ಮೀನ್ ಮೆಮೊರೇಬಲ್ ಚೈಲ್ಡ್ಹುಡ್. ಈಗ ಇದನ್ನೆಲ್ಲ ಜ್ಞಾಪಿಸ್ಕೋಬೇಕಾದ್ರೆ ಕಥೆ ಥರ ಅನ್ಸಕ್ಕೆ ಶುರುವಾಗುತ್ತೆ ಹೊರತು ಡಿಡ್ ವಿ ರಿಯಲಿ ಲಿವ್ ಥ್ರೂ ಇಟ್ ಅನ್ನೋಂಥದ್ದೇ ನನಗೆ ಆಶ್ಚರ್ಯ ಆಗುತ್ತೆ. ಭಾಳ ಒಳ್ಳೆ ಚಂದದ ಪುಟಾಣಿ ಊರದು, ನನ್ನನ್ನು ಬೆಳೆಸಿದ ಊರು. ಭಾಳ ಗ್ರೀನ್ರಿ ಇತ್ತು ಅಲ್ಲಿ, ಕಾಡಿತ್ತು. ಆಮೇಲೆ ನಮ್ಮಮ್ಮ ಯಾವುದೇ ಹಳ್ಳಿಗೆ ಪೇಷಂಟ್ಗಳನ್ನು ನೋಡ್ಲಿಕ್ಕೆ ಹೋದ್ರು ಅವ್ರ ಹಿಂದೆ ಒಂದು ಬಾಲ ಕಟ್ಕೊಂಡು ನಾನು ಹೋಗ್ತಾ ಇದ್ದೆ. ಅಡಿಕೆ ತೋಟದಲ್ಲಿ ಅಲಿಯೋದು. ನಮ್ಮ ತಂದೆಗೆ ಫೋಟೋಗ್ರಫಿ ಹಾಬಿ ಇತ್ತು. ಅವರ ಜೊತೆಗೆ ವೀಕೆಂಡ್ಸು ಕಾಡುಗಳಲ್ಲಿ ಅಲ್ಲಿ ಇಲ್ಲಿ ಸುತ್ತಕೊಂಡು ಭಾಳ ಒಳ್ಳೆ ಚೈಲ್ಡ್ಹುಡ್, ನೆನಪಿನ ಚೈಲ್ಡ್ಹುಡ್. ಆದರೆ ಅಂಥದ್ರಲ್ಲೂ ಒಂದೊಂದ್ಸಲ ನನಗೆ ಯಾವಾಗಾದ್ರೂ ತುಂಬ
ಲೋನ್ಲಿ ಅನ್ಸೋದು. ಒಬ್ಳೇ ಇರ್ತಿದ್ದೆ ಮನೆ ಒಳಗಡೆ. ನನ್ನನ್ನು ನೋಡ್ಕೊಂಡವರಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಬ್ಯುಸಿ ಇರ್ತಾ ಇದ್ರು. ಅಡುಗೆ ಅವರು ಗೌರಮ್ಮ ಅಂತ ಒಬ್ರಿದ್ರು, ಅವರು ತುಂಬಾನೇ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡ್ರು. ಆಮೇಲೆ ಪ್ರಭಾವತಿ ದತ್ತ ಅಂತ ಇನ್ನಿಬ್ರು ಆ ಊರಿನಲ್ಲಿ ಇದ್ದವರು, ಅವರು ನಮ್ಮನೆಗೆ ಬಂದು ಹೋಗಿ ಮಾಡೋರು. ಹೀಗೆ ಅವರು ನನ್ನ ಪೂರ್ತಿ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಗೌರಮ್ಮ ಅನ್ನೋರು ಊಟ ಹಾಕ್ತಿದ್ರು, ಅಡುಗೆ ಮಾಡ್ತಿದ್ರು. ಆಮೇಲೆ ಸುಮಾರಷ್ಟು ನನಗೆ ರುಚಿಗಳು, ಬದುಕು, ವಾಸನೆ, ಪ್ರೀತಿ, ಜನ, ಮನ ಈ ಎಲ್ಲವನ್ನೂ ಬೇರೆ ಬೇರೆ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಂಥ ಜಾಗ ಅದು. ಆಮೇಲೆ ಅಲ್ಲಿ ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್ಗಳು ಇರ್ತಾ ಇದ್ರು ಅವರಲ್ಲಿ. ಒಬ್ಬ ಸಿದ್ಧ ಅಂತ ಇದ್ದ. ಆ ಸಿದ್ಧ ಏನಂದ್ರೆ ಎಲ್ಲಿಂದ ಬರುತ್ತೆ ನಂಗೆ ಗೊತ್ತಿಲ್ಲ. ಸಿದ್ಧನ ಮೈಯೆಲ್ಲ ಕತೆ, ಜನಗಳೆಲ್ಲ ಏನೇನೋ ಕತೆ ಹೇಳೋರು ಅವನ ಬಗ್ಗೆ. ಅವನು ಮೈಗೆಲ್ಲ ಬಟ್ಟೆ ಗಿಟ್ಟೆ ಕಟ್ಕೊಂಡು ಹುಚ್ಚ ಅಂತೆಲ್ಲ ಅನ್ನೋರು. ಕಡೆಗೆ ಯಾರೋ ಹೇಳ್ತಾ ಇದ್ರು ಅವನು ಬಳೆ ವ್ಯಾಪಾರಿ, ಅವನ ಹೆಂಡತಿ ಬಿಟ್ಟು ಓಡೋದ್ಲು, ಅದಕ್ಕೆ ಹಿಂಗಾಗ್ಬಿಟ್ಟ ಅಂತ. ಆ ಸಿದ್ಧ ಅಂದ್ರೆ ಯಾವಾಗೂ ಗಂಡಸರ ತಲೆ ಕೆಟ್ಟರೆ ಹೆಂಡತಿ ಬಿಟ್ಟು ಓಡೋದ್ಲು ಅಂತಾನೆ ಕಂಪ್ಲೇಂಟ್ ಮಾಡ್ತಾರೆ. ಇವತ್ತಿಗೂ ಅದೇ ಮಾಡ್ತಾರೆ ಬಿಡಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಆ ಸಿದ್ಧನಿಗೆ ಸಿದ್ಧ ತುಂಬಾ ಚೆನ್ನಾಗಿ ಫ್ಲೂಟ್ ಬರ್ಸೋನು. ನನಗೆ ಜಾಂಡೀಸ್ ಬಂದ್ಬಿಟ್ಟು 5ನೇ ಕ್ಲಾಸಲ್ಲಿ ಇರ್ತಾ ನನಗೆ ಬ್ಲೂ ಲೈಟಲ್ಲಿ ಇಟ್ಬಿಟ್ಟಿದ್ರು, ಸಿವಿಯರ್ ಜಾಂಡೀಸ್ ಆಗ್ಬಿಟ್ಟು. ಅವನು ಯಾವಾಗ್ಲೂ ನಮ್ಮ ಮನೆ ಪಕ್ಕದಲ್ಲಿ ಒಂದು ಓಪನ್ ಸ್ಪೇಸ್ ಇತ್ತು, ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಮಮತಾ ಅಂತ ಹೋಗೋನು. ಆಮೇಲೆ ಗಂಟೆಗಟ್ಟಲೆ ಫ್ಲೂಟ್ ಬಾರಿಸೋನು ನನಗೋಸ್ಕರ. ನಾನು ಅದನ್ನು ಕೇಳ್ತಾ ರೆಸ್ಟ್ ತಗೊಂಡು ನಿದ್ದೆ ಮಾಡ್ತಾ ಇದ್ದೆ. ಆಮೇಲೆ ಸಿದ್ಧನಿಗೆ ನಮ್ಮ ಅಡುಗೆಯವರು ಒಂಚೂರು ಊಟ ಗೀಟ ಎಲ್ಲ ಕೊಡೋರು. ಪ್ರತಿದಿನ ಬರೋನು, ನನಗೆ ಗುಣ ಆಗೋವರೆಗೂ ಬಂದು ನನಗೆ ಫ್ಲೂಟ್ ಬಾರಿಸಿದ್ದಾನೆ ಸಿದ್ಧ. ಅಂಥ ಚಂದದ ಫ್ಲೂಟ್ ನಾನು ಅವ್ನು ಏನು ಬಾರಿಸ್ತಿದ್ನೋ ಗೊತ್ತಿಲ್ಲ ನನಗೆ. ಟ್ಯೂನ್ಗಳು ಬಾರಿಸ್ತಾ ಇದ್ದೆ ಬೇರೆ ಬೇರೆದು. ಹಾಡು ಅಂತೂ ಬಾರಿಸ್ತಿರ್ಲಿಲ್ಲ ಅವ್ನು ಯಾವತ್ತು. ಗುರ್ತಿರೋ ಹಾಡನ್ನ ಯು ಕುಡಂಟ್ ರೆಕಗ್ನೈಸ್ ಸಾಂಗ್. ಪ್ರಾಬಬ್ಲಿ ಏನು ಬಾರಿಸ್ತಿದ್ದ ಅಂತ ಗೊತ್ತಿಲ್ಲ, ಭಾಳ ಚೆನ್ನಾಗಿ ಬಾರಿಸೋನು. ಸಿದ್ಧನ ಕಥೆ ಇದಾದ್ರೆ ಇನ್ನೊಬ್ಳು ಮಂಜಿ ಅಂತಿದ್ಲು, ಹುಚ್ಚು ಮಂಜಿ ಅಂತ. ಈಗ ನೋಡಿ, ಸಿದ್ಧನಿಗೆ ಹುಚ್ಚಿಡ್ದಿದ್ದಕ್ಕೆ ಅವ್ನು ಹೆಂಡತಿ ಬಿಟ್ಟು ಹೋದ್ಲು ಅನ್ನೋದು. ಮಂಜಿಗೆ ಹುಚ್ಚಿಡಿದ್ರೆ ಮಂಜಿನ ಎಲ್ಲರೂ ಹೆಂಗಸೋಳು, ಅವಳಿಗೆ ಎಲ್ಲರೂ ತಮಾಷೆ ಮಾಡೋದೇನು, ಮಂಜಿ ನಿನ್ ಮಗ ಎಲ್ಲೇ, ಮಂಜಿ ನಿನ್ ಗಂಡ ಎಲ್ಲೇ ಅಂದ್ರೆ ಸಿಟ್ಟು ಬರೋದು ಅವಳಿಗೆ. ಈ ಥರದ ಅಂದರೆ ಅವಳಿಗೆ ಯಾವಾಗೂ ರೇಗ್ಸಕ್ಕೆ ಗಂಡ ಬಿಟ್ಟು ಹೋದರೆ ಹೆಂಗಸು ಲಾಯಕ್ಕಿಲ್ಲ ಅನ್ನುವಂಥದ್ದನ್ನ ನಮ್ಮ ಬೆಳಿತಾನೆ ನಾವು ಅದನ್ನು ಮಕ್ಕಳು ನೋಡಿ ಕಲಿಯೋ ಹಾಗೆ ನಮ್ಮ ಸಂಸ್ಕೃತಿ ಮಾಡಿಬಿಡುತ್ತೆ. ಈ ಮಂಜಿಯು ಇನ್ನೊಂದು ಒಂಥರ ಮಿಸ್ಟೀರಿಯಸ್ ಆದ ಕ್ಯಾರೆಕ್ಟರ್ ಅವಳು. ಈ ಥರದ ಬೇರೆ ಬೇರೆ ಕ್ಯಾರೆಕ್ಟರ್ಗಳು. ಆಮೇಲೆ ಸೌದೆ ಒಡಿಯೋರು ಯಾರೋ ಬರ್ತಾ ಇದ್ರು. ಆಮೇಲೆ ಅಡಿಕೆ ಮಂಡಿ ಹಮಾಲಿಗಳು ರಸ್ತೆಲಿ ಓಡಾಡ್ಕೊಂಡಿರೋರು. ಎತ್ತಿನ ಗಾಡಿ, ಒಬ್ಬ ಹಮಾಲಿ ಇರ್ತಿದ್ದ, ಅವನು ಜೋರಾಗಿ ಸೀಟಿ ಹೊಡೆದ್ರೆ ಆ ಎತ್ತು ದಡ 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 ಓಡೋದು. 2 ಸಲ ಸೀಟಿ ಹೊಡೆದ್ರೆ ನಿಂತು ಬಿಡೋದು, ಅದು ಗೆಜ್ಜೆ ಕಟ್ಕೊಂಡು ಓಡೋದು. ನಮಗೆಲ್ಲ ಆ ಎತ್ತಿನ ಗಾಡಿ ಬಂತು ಅಂದರೆ ಮಕ್ಕಳೆಲ್ಲ ರೋಡಿಗೆ ಓಡಿ ಬರ್ತಿದ್ವಿ ಆ ಎತ್ತು ಓಡೋದನ್ನು ನೋಡೋಕ್ಕೆ. ಇಂಥ ಸಾಕಷ್ಟು ಮೆಮರೀಸ್ ನನಗೆ ಇದೆ. ನಾನು ಓದಿದ್ದು ಸೆಂಟ್ ಜೋಸೆಫ್ಸ್ ಕಾನ್ವೆಂಟಲ್ಲಿ, ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದೆ. 10ನೇ ಕ್ಲಾಸಿಗೆ ಬರೋ ಹೊತ್ತಿಗೆ ನನಗಾಗಲೇ ಕನ್ನಡದ ಹುಚ್ಚಿದ್ದಿತ್ತು. ಒಂಚೂರು ಬರೀಲಿಕ್ಕೆ ಶುರು ಮಾಡಿದ್ದೆ. ಮೊದಲ ಅದು ಬರೆದಿದ್ದು ನನ್ನೊಂದು ಕತೆ ಪಬ್ಲಿಷ್ ಆಗಿಬಿಟ್ಟಿತ್ತು. ಹೆದರ್ಕೊಂಡ್ಬಿಟ್ಟು ನಾನು ಅದನ್ನು ಮುಚ್ಚಿಟ್ಬಿಟ್ಟಿದ್ದೆ ಮನೆಯಲ್ಲಿ. ಆಮೇಲೆ ನಿಧಾನವಾಗಿ ಗೊತ್ತಾಯಿತು ನನಗೆ ಬರೆಯೋ ಹವ್ಯಾಸ ಇದೆ ಅಂದ್ಬಿಟ್ಟು. ಇದು ನನ್ನ ಚೈಲ್ಡ್ಹುಡ್. ಆದರೆ ಬೆಳೀತಾ ಒಟ್ಟಿಗೆ ಹುಡುಗಿರು ಆಡ್ತಾ ಇರೋವಂಥದ್ದು. ನಿಧಾನವಾಗಿ ಹುಡುಗರ ಜೊತೆ ಆಡಬಾರ್ದು, ಹುಡುಗರಿಂದ ದೂರ ಇರಬೇಕು ಅನ್ನೋಂಥ ಟ್ರೈನಿಂಗು ಎಲ್ಲ ಹುಡುಗರಿಗೂ ಆಗಿನ ಕಾಲದಲ್ಲಿ ಸಿಗ್ತಾ ಇತ್ತು. ಅಟ್ಲೀಸ್ಟ್ ನಮ್ಮ ಜನ್ರೇಷನ್, ಇವತ್ತಿಗೂ ಸುಮಾರು ಜನ ಅದನ್ನು ಮಾಡ್ತಾರೆ. ನಮ್ಮ ಜನ್ರೇಷನ್ ನಮ್ಮ ಮಕ್ಕಳಿಗೆ ಅದನ್ನು ಹೇಳಿಕೊಡಬಾರ್ದು ಅನ್ನೋಂಥ ಬುದ್ಧಿಯನ್ನು ಕೂಡ ನಾನು ನನ್ನ ಚೈಲ್ಡ್ಹುಡ್ನಿಂದನೇ ಕಲ್ತಿದ್ದು ಅಂತ ಹೇಳ್ಬೋದು. ಐ ಹ್ಯಾಡ್ ಅ ವಂಡರ್ಫುಲ್ ಚೈಲ್ಡ್ಹುಡ್ ವಿತ್ ಅಮೇಝಿಂಗ್ ಪೇರೆಂಟ್ಸ್. ನಂಗೆ ಇಬ್ಬರು ಅಣ್ಣಂದರು ಬೆಂಗಳೂರಲ್ಲಿ ಇರ್ತಾಯಿದ್ರು. ಆದ್ದರಿಂದ ರಾಣಿ ಥರ ನಾನು ಇಡೀ ಮನೆಯಲ್ಲಿ ರಾಜ್ಯಭಾರ ಮಾಡಿಕೊಂಡು ಎಲ್ಲ ಒದೆ ತಿಂತಾ ಇದ್ದೆ. ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಹೊಡೆಯೋರು. ನನಗೆ ಲೆಕ್ಕ ಬರ್ತಿರ್ಲಿಲ್ಲ. ನನಗೆ ಲೆಕ್ಕದ ಇವತ್ತಿಗೂ ಪ್ರಾಬ್ಲಮ್ ಇದೆ ನನಗೆ. ಅವರಿಗೆ ಪಾಪ ಏನಾಗೋದು ಅಂದರೆ ಸಿಕ್ತಿದ್ದಿದ್ದೇ ಭಾನುವಾರ ಒಂದು, ಅಯ್ಯೋ ಬೀದಿಲಿ ಆಡ್ಕೊಂಡ್ಬಿಟ್ಟು ಹಾಳಾಗೋಗ್ತಾ ಇದ್ದಾಳೆ ಇವಳು ಅಂದ್ಬಿಟ್ಟು ಟೆಸ್ಟ್ ಕೊಟ್ಬಿಡೋರು. ನಾವು ಇರೋ ಭಾನುವಾರ ಬಂದರೆ ಟೆಸ್ಟ್ ಕೊಡ್ತಿದ್ದಲ್ಲ, ಎಷ್ಟು ಬೈಕೋತಿದ್ನೋ ನಾನು. ಲೆಕ್ಕ ತಪ್ಪಾಯಿತು ಅಂದರೆ ಒದೆ ಬಿಡೋದು. ಅವ್ರಿಗೆ ಟೆನ್ಷನ್ ಆಗೋದು, ಹಾಳಾಗೋಗ್ತಾ ಇದ್ದಾಳೆ, ಓದ್ತಾ ಇಲ್ಲ ಅಂತ. ನಮ್ಮಪ್ಪ ಅಷ್ಟೇ ಮುದ್ದು ಮಾಡ್ತಾಯಿದ್ರು. ಎಷ್ಟೋ ದಿವಸ ನನಗೆ ನಮ್ಮಮ್ಮಂಗೆ ನಂಗೆ ಕಂಡ್ರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಅವರು ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಿದ್ರು, ಅವ್ರು ಎಷ್ಟು ಅಂದರೆ ನಮಗೆ ಅದು ರಿಯಲೈಸೇ ಆಗಲ್ಲ. ಯಾವುದೋ ಒಂದು ಪಾಯಿಂಟ್ಲಿ ವೆನ್ ಯು ರಿಯಲೈಸ್ ದಟ್ ಆ್ಯಸ್ ಎ ವುಮನ್ ನಿಮ್ಮ ಗ್ರೋತು ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಅಮ್ಮಂದ್ರಿಗೆ, ನಿಮ್ಮ ಅಪ್ಪಂದ್ರಿಗೆ ಅನ್ನೋದು ನಿಮ್ಗೆ ಗೊತ್ತಾದಾಗ ಅವ್ರ ಮೇಲೆ ಅವರ ಕೋಪ ಎಲ್ಲದರ ಹಿಂದಿರುವಂಥ ಪ್ರೀತಿ ನಮಗೆ ಅರ್ಥ ಆಗುತ್ತೆ. ಇವತ್ತು ಕಾಲ ಬದಲಾಗಿದೆ, ಆಗಲೇಬೇಕು ಅಲ್ವಾ.